ದೇಶದ್ರೋಹಿಗಳಿಗೆ 7 ವರ್ಷ ಶಿಕ್ಷೆ ಸಾಕೆ? ನ್ಯಾಯಾಲಯಕ್ಕೆ ಮುಖವಾಡ ಮೀಡಿಯಾದ ನೇರ ಪ್ರಶ್ನೆ. ತಪ್ಪು ಮಾಡಿದವನಿಗೆ ಕಾನೂನಿನ ಭಯ ಇರಬೇಕು, ಸಮಾಜಘಾತಕರಿಗೆ ಸಾಯುವವರೆಗೂ ನಡುಕ ಇರಬೇಕು. ದೇಶದ್ರೋಹಿಯ ಮುಖವಾಡ ಕಳಚಲು ಸನ್ನದ್ಧವಾಗಿದೆ ನಿಮ್ಮ ಮುಖವಾಡ ಮೀಡಿಯಾ. ನಮಸ್ಕಾರ ಸ್ನೇಹಿತರೆ, ನಮ್ಮ ಈ ದೇಶದ ಕಾನೂನು ಬದಲಾಗುವುದು ಯಾವಾಗ? ಈ ಕಾನೂನಿನ ಅಡಿಯಲ್ಲಿ ನೀಡಲಾಗುವ ಶಿಕ್ಷೆಗಳು ಎಷ್ಟು ಸೂಕ್ತ? ಈ ಬಗ್ಗೆ ವಿಜಯ್ ಕುಮಾರ್ ನಾಯ್ಡು ಅವರ ಕಟು ಸತ್ಯದ ಅಭಿಪ್ರಾಯವನ್ನು ಇವತ್ತು ನಿಮ್ಮ ಮುಂದೆ ಇಡುತ್ತಿದ್ದೇವೆ. ಇದೆಲ್ಲವನ್ನೂ ಕೇಳುವುದಕ್ಕೂ ಮುಂಚೆ ನಮ್ಮ ಮುಖವಾಡ ಮೀಡಿಯಾ ಚಾನೆಲ್ಗೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ. ಈ ವಿಡಿಯೋವನ್ನು ಕೊನೆತನಕ ನೋಡಿ. ಮುಖ್ಯ ವರದಿ. ಸ್ನೇಹಿತರೆ, ನಮ್ಮ ದೇಶದ ಕಾನೂನು ಯಾಕೆ ಇಷ್ಟೊಂದು ಮೃದುವಾಗಿದೆ ಎಂದು ಉದಾಹರಣೆ ಸಮೇತ ನಿಮ್ಮ ಮುಂದೆ ಇಡುತ್ತೇನೆ. ಇವತ್ತು ವ್ಯವಸ್ಥೆ ಹೇಗಾಗಿದೆ ಎಂದರೆ, ಒಬ್ಬ ಕಳ್ಳನನ್ನು ಬಂಧಿಸಿದರೆ ಅವನು ಬೇಲ್ ಮೇಲೆ ಹೊರಗೆ ಬಂದು ಮತ್ತೆ ಕಳ್ಳತನ ಮಾಡುತ್ತಾನೆ. ಅತ್ಯಾಚಾರ ಮಾಡಿದವನು ಅದೇ ಬೇಲ್ ಎಂಬ ಅಸ್ತ್ರ ಹಿಡಿದು ಹೊರಬಂದು ಮತ್ತೆ ಅತ್ಯಾಚಾರ, ಕೊಲೆ ಮಾಡುತ್ತಾನೆ. ಇಂತಹ ಘಟನೆಗಳನ್ನು ನಾವು ದಿನನಿತ್ಯ ನೋಡುತ್ತಿದ್ದೇವೆ. ಈಗ ಮತ್ತೊಂದು ಬಿಸಿ ಸುದ್ದಿ ನಿಮ್ಮ ಮುಂದಿದೆ. ಇತ್ತೀಚೆಗೆ ನಮ್ಮ ದೇಶದ ನ್ಯಾಯಾಲಯವೊಂದು ವಿಧ್ವಂಸಕ ಕೃತ್ಯಕ್ಕೆ ಸಂಚು ರೂಪಿಸಿದ್ದ ಒಬ್ಬ ದೇಶದ್ರೋಹಿ ನರಹಂತಕನಿಗೆ ಕೇವಲ 7 ವರ್ಷ ಜೈಲು ಶಿಕ್ಷೆ ವಿಧಿಸಿದೆ. ಯೋಚನೆ ಮಾಡಿ, ಈ ನೀಚ ಎಂತಹ ದುಷ್ಟ ಎಂದರೆ ಜೈಲಿನ ಒಳಗೆ ಕುಳಿತು ಒಂದು ಹಂತಕರ ತಂಡವನ್ನು ಕಟ್ಟಿಕೊಂಡಿದ್ದಾನೆ. ರಾಜ್ಯದ ಮೂಲೆ ಮೂಲೆಯಲ್ಲಿ ವಿಧ್ವಂಸಕ ಕೃತ್ಯ ನಡೆಸಿ ಸಾವಿರಾರು ಅಮಾಯಕರ ಬಲಿ ಪಡೆಯುವುದು, ಧರ್ಮಗಳ ಮಧ್ಯೆ ದ್ವೇಷದ ವಿಷ ಬಿತ್ತಿ ಅಶಾಂತಿ ಸೃಷ್ಟಿಸುವುದೇ ಈತನ ಏಕೈಕ ಉದ್ದೇಶ. ಇಂತಹ ಕಿಡಿಗೇಡಿಗಳಿಗೆ 7 ವರ್ಷದ ಶಿಕ್ಷೆ ಕೊಟ್ಟರೆ ಅದು ನ್ಯಾಯವೇ? ಸಾವಿರಾರು ಜನರ ರಕ್ತ ಕುಡಿಯಲು ಸಂಚು ರೂಪಿಸುವವನಿಗೆ 7 ವರ್ಷದ ಶಿಕ್ಷೆ ನೀಡುವುದು ಶಿಕ್ಷೆಯಲ್ಲ, ಅದು ಅವನಿಗೆ ನೀಡುವ ವಿಶ್ರಾಂತಿ. ನಮ್ಮ ಮುಖವಾಡ ಮೀಡಿಯಾ ನ್ಯಾಯಾಲಯಕ್ಕೆ ನೇರ ಪ್ರಶ್ನೆ ಕೇಳುತ್ತಿದೆ. ಯಾವುದೇ ಭಯವಿಲ್ಲದೆ ಜೈಲಿನಲ್ಲಿ ಕುಳಿತು ಭಯಾನಕ ಸಂಚು ರೂಪಿಸುವ ಇವನು ನಾಳೆ ಶಿಕ್ಷೆ ಮುಗಿಸಿ ಹೊರಬಂದ ಮೇಲೆ ಇನ್ನಷ್ಟು ಭೀಕರ ಕೃತ್ಯ ಎಸಗಿದರೆ ಅದಕ್ಕೆ ಹೊಣೆ ಯಾರು? ಮುಖವಾಡ ಮೀಡಿಯಾದ ಅನಿಸಿಕೆ ಏನೆಂದರೆ, ಇಂತಹ ನರಹಂತಕರ ಮನಪರಿವರ್ತನೆ ಅಸಾಧ್ಯ. ಇವರು ಹೊರಬಂದ ಮೇಲೆ 100ಕ್ಕೆ 100ರಷ್ಟು ಅಪಾಯಕಾರಿ ಹೆಜ್ಜೆ ಇಟ್ಟೇ ಇಡುತ್ತಾರೆ. ವಿಜಯ್ ಕುಮಾರ್ ನಾಯ್ಡು ಅವರ ಮನವಿ. ವಿಜಯ್ ಕುಮಾರ್ ನಾಯ್ಡು ಅವರ ಪರವಾಗಿ ಮಾನ್ಯ ನ್ಯಾಯಾಧೀಶರಲ್ಲಿ ನಮ್ಮದೊಂದು ಕಳಕಳಿಯ ವಿನಂತಿ. ಇಂತಹ ದೇಶದ್ರೋಹಿಗಳನ್ನು ಸಾಯುವವರೆಗೂ ಪ್ರತಿದಿನ ಗಂಜಿ ಕೊಟ್ಟು ಜೈಲಿನಲ್ಲೇ ಇರಿಸಿ. ಇಲ್ಲದಿದ್ದರೆ ನಾಗರಿಕರ ಮೇಲಿನ ಮಾನವೀಯತೆಯ ದೃಷ್ಟಿಯಿಂದ ಇಂತಹ ಹಂತಕರನ್ನು ನೇರವಾಗಿ ಗಲ್ಲಿಗೇರಿಸಿ. ಆಗ ಮಾತ್ರ ದೇಶದಲ್ಲಿ ವಿಧ್ವಂಸಕ ಕೃತ್ಯಗಳು ಕಡಿಮೆಯಾಗುತ್ತವೆ, ಜನಸಾಮಾನ್ಯರು ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗುತ್ತದೆ. ಇಂತಹ ಪರಿಸ್ಥಿತಿ ಬರಬೇಕೆಂದರೆ ಮೊದಲು ನಮ್ಮ ದೇಶದಲ್ಲಿ ಕಠಿಣವಾದ ಹೊಸ ಕಾನೂನು ಬರಬೇಕು. ಅಂತಹ ಶಿಕ್ಷೆ ಕೊಡುವ ಕೆಲಸ ನ್ಯಾಯಾಲಯ ಮಾಡಬೇಕು. ದೇಶದ್ರೋಹಿಗಳ ಮುಖವಾಡ ಕಳಚುವ ಕೆಲಸವನ್ನು ವಿಜಯ್ ಕುಮಾರ್ ನಾಯ್ಡು ಮಾಡಲಿದ್ದಾರೆ. ನಮ್ಮ ಈ ವಿಡಿಯೋ ಮತ್ತು ನಮ್ಮ ಅನಿಸಿಕೆ ನಿಮಗೆ ಸರಿ ಅನ್ನಿಸಿದರೆ ಈ ಕೂಡಲೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಮ್ಮ ಈ ನಿರ್ಭಯ ನಡೆಗೆ ನೀವೇ ದಾರಿದೀಪ. ಜೈ ಹಿಂದ್, ಜೈ ಕರ್ನಾಟಕ.